ಹಲೋ ಗೈಸ್, ಕಾರ್ನ್ ಫ್ರೈಡ್ ರೈಸ್ ಆ್ಯಂಡ್ ದ್ರಾಕ್ಷಿ. ಏನೂ ನಡೀತಾ ಇಲ್ಲ. ಹೋಗಿ ಬರೋ ಅಷ್ಟರಲ್ಲಿ ಹುಚ್ಚರಾದಂಗೆ ಹೋಗ್ಬಿಟ್ಟಿರ್ತೀವಿ. ಇದನ್ನು ಇಲ್ಲೆಲ್ಲ ಇದು ತೊಗೊಳ್ರಿ ಒಂಚೂರು. ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ಕಿರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗು ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭವಿಷ್ಯಂಗೆ ಲಂಚ್ ಕೊಡೋಕ್ಕೆ ಹೋಗಬೇಕು. ಸೊ ನಾನು ನಮ್ಮ ಯಜಮಾನ್ರ ಜೊತೆ ನಾನು ಹೋಗೋಣ ಅಂತ ಅಂದ್ಕೊಂಡೆ. ಅವಳ ಲಂಚಿಗೆ ನಾನು ಪ್ರಿಪೇರ್ ಮಾಡಿರೋದು ಇವಾಗ 5 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡೋದು ಗೈಸ್. ಕಾರ್ನ್ ಫ್ರೈಡ್ ರೈಸ್ ಆ್ಯಂಡ್ ದ್ರಾಕ್ಷಿ ಇವಾಗ ಹೋಗಿ ಕೊಟ್ಬಿಟ್ಟು ಬರಬೇಕು ಅಷ್ಟೇ ಗೈಸ್. ತಂದ್ಕೊಡ್ತೀಯಾ? ಬೇಕು ನನಗೆ ಬಿಡು. ಅದರಲ್ಲಿ ಎಷ್ಟೊಂದು ಗೈಸ್, ಬಿಸಿಲಲ್ಲಿ ಹೋಗ್ಬಿಟ್ಟು ಒಂದು 5 ಮಿನಿಟ್ಸ್ ಹೋಗಿ ಬರೋ ಅಷ್ಟರಲ್ಲಿ ಹುಚ್ಚರಾದಂಗೆ ಹೋಗ್ಬಿಟ್ಟಿರ್ತೀವಿ ಗೈಸ್. ಸಖತ್ ಸೆಕೆ. ಭವಿಷ್ಯನ್ ಕಾಲೇಜ್ನಲ್ಲಿ ಏನೇನೋ ನಡೀತಿತ್ತು, ಫ್ಯಾಷನ್ ವಾಕ್ ಅಂತೆ, ಅದು ಇದು. ಭವಿಷ್ಯ ಬಂದು ಟಿಫನ್ ಇಸ್ಕೊಂಡು ಹೋದ್ಲು. ಇವಾಗ ಹಾಗಲಕಾಯಿ ಗೊಜ್ಜು ಮಾಡಬೇಕು ಗೈಸ್. ಅನ್ನ ಆ್ಯಂಡ್ ಹಾಗಲಕಾಯಿ ಗೊಜ್ಜು ಗೈಸ್. ಆಲ್ರೆಡಿ ಇವಾಗ 7 ಗಂಟೆ ಆಗಿದೆ. ನಾನು ಭವಿಷ್ಯಂಗೆ ಊಟಕ್ಕೆ ಕೊಟ್ಬಿಟ್ಟು ಅದಾದಮೇಲೆ ಹಾಗಲಕಾಯಿ ಗೊಜ್ಜು ಮಾಡಿದ್ದೆ. ನಾವು ಊಟ ಮಾಡಿದ್ವಿ. ಅದಾದಮೇಲೆ ನಮ್ಮ ಯಜಮಾನ್ರು ಜಿಮ್ಗೆ ಹೋದ್ರು. ನಾನು ಟ್ಯೂಷನ್ ಮಾಡಿ ಮುಗಿಸ್ದೆ, ಬೇಗ ಮುಗಿದೋಯ್ತು ಇವತ್ತು. ಸೊ ಸ್ವಲ್ಪ ಚೆನ್ನಾಗೆ ಎಕ್ಸಸೈಸ್ ಮಾಡಿ ನಾನು ಇವಾಗ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಭವಿಷ್ಯಂಗೆ ಕಾಲ್ ಮಾಡಿದ್ದೆ, ಬರ್ತಾ ಇದ್ದಾಳೆ ಅಲ್ಲಿಂದ. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಭವಿಷ್ಯ ಅವ್ನ ಡ್ರೆಸ್ಸು ಆಲ್ರೆಡಿ ಇವಾಗ ಟ್ರಯಲ್ ನೋಡ್ತಾ ಇದ್ದಾಳೆ, ಈ ಕಲರ್ದು. ಅದಕ್ಕೆ ನಾನು ಇನ್ನೂ ವರ್ಕು ಮಾಡಬೇಕು ಗೈಸ್. ಹೆಂಗೆ ವರ್ಕ್ ಮಾಡ್ತೀನಿ ಆ್ಯಂಡ್ ಡ್ರೆಸ್ ಹೇಗಿದೆ ಅಂತ ಇವತ್ತು ತೋರಿಸ್ಬಿಡ್ತೀನಿ. ನಾಳೆ ಹಾಕೋತಾಳೆ, ಆದರೆ ಅದನ್ನು ನಾಳೆ ತೋರಿಸ್ತೀನಿ, ಓಕೆನಾ? ಇವಾಗ ನಾಳೆ ಹಾಕ್ಕೊಳ್ಳೋದು ಭವಿಷ್ಯಂದು ಹಿಂಗಿದೆ. ಇವಾಗ ಏನೂ ಗೊತ್ತಾಗಲ್ಲ, ಹಾಕ್ಕೊಂಡಾದ್ಮೇಲೆ ಅದು ಹೇಗಿದೆ ಅಂತ ಗೊತ್ತಾಗೋದು. ಬಟ್ ತೋರಿಸಿರ್ತೀನಿ. ಇವಾಗ ಸದ್ಯಕ್ಕೆ ಹಿಂಗಿದೆಯಲ್ಲ, ಇಲ್ಲಿ ಮುಂದೆಗಡೆ ನಾನು ಶೇಡ್ ಬಂದಿರೋ ಥರ ಕುಂದನ್ ಸ್ಟೋನ್ಸ್ ಅಂಟಿಸ್ತೀನಿ ಗೈಸ್. ಹೆಂಗೆ ಬರುತ್ತೆ ರೆಡಿ ಆದಮೇಲೆ ಮತ್ತು ಹೆಂಗೆ ಹೋಗುತ್ತದು ಪ್ರೋಸೆಸ್ಸು ಅಂತ ಹೇಳಿಬಿಟ್ಟು ನೋಡಿಸ್ತೀನಿ ಗೈಸ್. ನೋಡಿ, ಇವಾಗ ಕುಂದನ್ ಸ್ಟೋನ್ ತೊಗೊಂಡಿದ್ದೀನಿ. 4 ಶೇಡ್ಸ್ ತೊಗೊಂಡಿದ್ದೀನಿ ಗೈಸ್. ಇದನ್ನು ಇಲ್ಲೆಲ್ಲ ಅಂಟಿಸ್ಬೇಕು. ಐ ಹೋಪ್ ಇದು ಚೆನ್ನಾಗಿ ಬಂದರೆ ಸಾಕು ಗೈಸ್. ಇವಾಗ ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ, ಇನ್ನು ಹಾಕಬೇಕು ಗೈಸ್. ನಮ್ಮ ಯಜಮಾನ್ರು ಇವಾಗ ತಾನೇ ಕಾಲ್ ಮಾಡಿದ್ರು. ಅದೇನಾಯಿತು ಅಂದರೆ, ಬೆಳಗ್ಗೆ ನಿನ್ನೆ ನಾನು ಚಿರೋಟಿ ಬೇಕು ಪೇಣಿನ
ಸಣ್ಣ ಸಣ್ಣಗೆ ತೆಳ್ಳಗಿರುತ್ತಲ್ಲ ಹಾಲು ಹಾಕ್ಕೊಂಡು ತಿಂತಾರಲ್ಲ ಚಿರೋಟಿ ನಮ್ಮ ಪೇಣಿನ ನನಗೆ ಕನ್ಫ್ಯೂಷನು ಅದು ಬೇಕು ಅಂತ ಕೇಳಿದೆ ಗೈಸ್. ಅದಕ್ಕೆ ಪಾಪ ನಮ್ಮ ಯಜಮಾನ್ರು ಇವತ್ತು ನೆನಪಿಟ್ಕೊಂಡು ನನಗೆ ಭವಿಷ್ಯಂಗೆ ತಂದು ಕೊಟ್ಟರು. ತಿಂದೆ, ಭವಿಷ್ಯ ಇನ್ನೂ ತಿಂದಿಲ್ಲ, ಆಮೇಲೆ ತಿಂತೀನಿ ಅಂತ ಹೇಳಿದ್ದು. ಇವಾಗ ಅದಕ್ಕೆ ಸಾಯಂಕಾಲ ಜಿಮ್ಗೆ ಹೋಗಬೇಕಾದ್ರೆ ಪಾಪ ನಿನಗೆ ತಂದು ಕೊಟ್ಟೆ, ನಿಂಗೇನು ಬೇಕೋ ಭವಿಷ್ಯಂಗೆ ಏನು ಬೇಕು ಕೇಳು ಅಂತ ಹೇಳಿಬಿಟ್ಟು ಕೇಳಿದರು ಗೈಸ್. ಅದಕ್ಕೆ ನಾನು ಕೇಳಿದ್ದಕ್ಕೆ ಭವಿಷ್ಯ ದಹಿ ಪುರಿ ತಿಂತೀನಿ ಅಂತ ಹೇಳಿದ್ಲು. ಅದಕ್ಕೆ ಯಜಮಾನ್ರು ಕರ್ನಾಟಕ ಬೇಲ್ನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಭವಿಷ್ಯಂಗೆ ಅಲ್ಲೇ ಇಷ್ಟ, ಅದಕ್ಕೋಸ್ಕರ ಅಲ್ಲೇ ಹೋಗೋಣ ಅಂದ್ಲು. ಅದಕ್ಕೆ ಅಲ್ಲೇ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಯಜಮಾನ್ರು ಅಲ್ಲಿಗೆ ಬರ್ತಾರೆ, ಏಕೆಂದರೆ ಈ ಕಡೆ ಅಂದರೆ ಮನೆಗೆ ಬಂದ್ಬಿಟ್ಟು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಆರ್ ಆರ್ ನಗರ್ ಕಡೆ ಅಂದರೆ ಇದು ಸೀತಾ ಸರ್ಕಲ್ ಕಡೆ. ಸೊ ಅದಕ್ಕೋಸ್ಕರ ನಾವು ಹಾಫ್ ವೇ ಹೋಗಬೇಕು. ನಮ್ಮ ಯಜಮಾನ್ರು ನಮ್ಮ ಮನೆಯಲ್ಲಿ ನಮಗೆ ಸಣ್ಣ ತಿಂಗಿಂದ ಹಿಡ್ದು ದೊಡ್ಡ ತಿಂಗೋರ್ಗೂ ತುಂಬ ನೋಡ್ಕೋತಾರೆ ಗೈಸ್. ಎಲ್ಲನೂ ಪಿನ್ ಟು ಪಿನ್ ನಮ್ಮ ಯಜಮಾನ್ರೇ ನೋಡ್ಕೊಳ್ಳೋದು. ಬಟ್ ಅದು ಏನು ಬೇಕು ಏನು ಬೇಡ ಅಂತ ಮುತುವರ್ಜಿ ವಹಿಸಿ ಕೇಳಿ ಕೊಡಿಸ್ತಾರಲ್ಲ, ಸೊ ಬೇಜಾರಾಗುತ್ತೆ ಒಂದೊಂದು ಸರಿ ನನಗೆ, ನಾನೇನು ಕೊಡ್ಸೋಕ್ಕಾಗೋದಿಲ್ವಲ್ಲ ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರಿಗೆ ಅಂತ. ಬಟ್ ಖುಷಿನೂ ಆಗುತ್ತೆ, ಎಷ್ಟು ಚೆನ್ನಾಗಿ ಎಲ್ಲ ಕೇಳಿ ಮುತುವರ್ಜಿಯಿಂದ ನೋಡ್ಕೋತಾರೆ ಇಬ್ಬರನ್ನು ಅಂತ ಹೇಳಿಬಿಟ್ಟು. ಅದಕ್ಕೆ ಅನ್ಕೋತೀನಿ ಮೇ ಬಿ ಅವರು ಆಲ್ಮೋಸ್ಟು ನನ್ನನ್ನು ಭವಿಷ್ಯದ ಥರನೇ ನೋಡ್ಕೊಳ್ಳೋದು. ಅದಕ್ಕೆ ಅದರದ್ದು ಸ್ವಲ್ಪ ವೈಬು ಅದು ಇದೆಲ್ಲ ಬಂದ್ಬಿಟ್ಟು ನನ್ನ ಮೇಲೆ ಹೋಗಿದ್ದ ಕಡೆ ಎಲ್ಲ ನಿಮ್ಮ ದೊಡ್ಡ ಮಕ್ಕಳ ಅಂತ ಕೇಳಿಬಿಡ್ತಾರೆ ನನ್ನನ್ನು ನಮ್ಮ ಯಜಮಾನ್ರಿಗೆ. ಇಬ್ಬರು ಮಕ್ಕಳ ಅನ್ನೋ ಥರ. ಸೊ ಟ್ರೀಟ್ ಮಾಡೋದು ಹಾಗೆ ಇರುತ್ತೆ. ಅಷ್ಟೇ ಗೈಸ್. ಪಾಪ ನಮ್ಮ ಯಜಮಾನ್ರು ಅಲ್ಲಿ ಹೋಗಿ ಕಾಯ್ತಾ ಇರ್ತಾರೆ ನಮಗೆ ಕೊಡ್ಸೋದಕ್ಕೆ. ನಮ್ಮ ಭವಿಷ್ಯ ತಿಂತಾಳೆ ದಹಿ ಪುರಿ. ನನಗೆ ಚಾಟ್ಸ್ ಅಷ್ಟೊಂದು ಇಷ್ಟ ಇಲ್ಲ, ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಇನ್ ಕೇಸ್ ಇಂದ್ರಪ್ರಸ್ಥಾಗಿ ಹೋಗಿದ್ದಿದ್ರೆ ಕಾಫಿ ಕುಡಿತಾ ಇದ್ದೆ, ಬಟ್ ಈ ಕಡೆ ಹೋಗ್ತಾ ಇಲ್ಲ. ಸೊ ಅಷ್ಟೇ ಗೈಸ್. ಇವಾಗ ಹೋಗಿ ನಮ್ಮ ಯಜಮಾನ್ರನ್ನ ಮೀಟ್ ಮಾಡೋಣ ಗೈಸ್. ನಮ್ಮ ಯಜಮಾನ್ರು ಆಲ್ರೆಡಿ ಇಲ್ಲಿದ್ದಾರೆ. ಏನು ಮಸಾಲೆ ಪುರಿ ಹೇಳ್ಬಿಡ್ತಾ? ಸರಿ ಆಯ್ತು. ಓ ಐಸ್ ಕ್ರೀಮ್ ಎಲ್ಲ ಅವೈಲೇಬಲ್ ಇದೆ, ಕುಲ್ಫಿ ಇದೆ ಇಲ್ಲಿ. ನನಗೆ ಮಸಾಲೆ ಪುರಿ ಬಂತು ಗೈಸ್. ಸ್ಪೂನು ಏನೇನು ಎಲ್ಲೆಲ್ಲಿದೆ ಅಂತ ಎಲ್ಲ ಗೊತ್ತು ಭವಿಷ್ಯಂಗೆ. ಆಯ್ತು ತಿನ್ನೋಡು. ಮೂರು ಅಪ್ಪಂಗೊಂದು ನಂಗೆ. ಓಕೆ ಓಕೆ ಓಕೆ. ಹಸಿನಾ? ರೀ ಇದು ತಗೊಳ್ರಿ ಒಂಚೂರು. ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಯಜಮಾನ್ರು ಇವಾಗ ಟಿಫನ್ ರೆಡಿ ಮಾಡಬೇಕು, ಅಂದರೆ ಊಟ ರೆಡಿ ಮಾಡಬೇಕು. ಮೇ ಬಿ ಒಂಚೂರು ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ. ಅವ್ರ ಮೇಲೆ ಬಂದಾದಮೇಲೆ ಕೇಳ್ಬಿಟ್ಟು ಮಾಡ್ತೀನಿ ಗೈಸ್. ಇಲ್ಲ ಹಂಗೆ ಬೇಡ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳಿದ್ರೆ ಬೇರೆ ಏನಾದ್ರು ಮಾಡಿಕೊಡೋದಕ್ಕೆ. ಗೈಸ್ ಇವಾಗ ರೆಡಿ ಆಯಿತು. 10:30 ಟೈಮು. ಅಂದರೆ ಕ್ಯಾಮ್ರಾನಲ್ಲಿ ಗೊತ್ತಾಗ್ತಾನೇ ಇಲ್ಲ. ಇದು ಆ್ಯಕ್ಚುಲಿ ನೋಡಿ, ಇವಾಗ ಇದು ಆರೆಂಜಿಶ್ ಕಲರ್ ಇದೆ, ಇದು ಒಂದು ಸ್ವಲ್ಪ ಲೈಟ್ ಆಗ್ತಾ ಬಂತು. ಆ್ಯಂಡ್ ಇದು ಫುಲ್ಲು ಲೈಟು ಹಂಗಿದೆ ಗೈಸ್. ಸುಮಾರು ಹೊತ್ತು ಕೂತ್ಕೊಂಡು ಅಂಟಿಸ್ದೆ. ಇಷ್ಟು ಆಗೋ ಅಷ್ಟರಲ್ಲಿ 10:30. ಆ್ಯಂಡ್ ಈ ಡ್ರೆಸ್ನ ನಾಳೆ ಹಾಕೋತಾಳೆ ಭವಿಷ್ಯ ಬೆಳಗ್ಗೆ. ಸೊ ನಾಳೆ ತೋರಿಸ್ತೀನಿ ಗೈಸ್. ಇಲ್ಲಿ ಊಟ ನಮ್ಮ ಯಜಮಾನ್ರದ್ದು ಆಯಿತು.
ಅವ್ರು ಒಂಚೂರು ಮೊಸರನ್ನ ತಿಂದರು, ಹಾಗಲಕಾಯಿ ಗೊಜ್ಜಿತ್ತು ಅದರಲ್ಲಿ ನೆಂಚ್ಕೊಂಡು ಒಂದು ಸ್ವಲ್ಪ ಮೊಸರನ್ನ ತಿಂದರು. ಆ್ಯಂಡ್ ಇವಾಗಿನ ಜನ್ರೇಷನ್ ಹೆಣ್ಮಕ್ಳಿಗೆ ಈ ಥರದ್ದು ನೀವು ಈಸಿಯಾಗಿ ಟಾಪ್ಸ್ ಹೊಲಿಸ್ಬೋದು. ಆ್ಯಕ್ಚುಲಿ ಗೈಸ್, ಇವಾಗ ನಾವು ಹೊರಗಡೆ ಆನ್ಲೈನ್ ಟಾಪ್ಸು ಏನಿದೆ ಜೀನ್ಸ್ಗೆ ತೊಗೋತೀವಲ್ಲ, ಅದು ಕಲರು ನಮಗೆ ಬೇಕಾಗಿರೋ ಹಂಗೆ ಸಿಗೋಲ್ಲ, ಮತ್ತು ಡಿಸೈನು ನಮಗೆ ಬೇಕಾಗಿರೋ ಹಂಗೆ ಸಿಗೋದಿಲ್ಲ. ಅದರ ಬದಲು ನೀವು ಇದು ಹಬ್ಬವ ಅಂದರೆ ಒಂದು 80 ಸೆಂಟಿಮೀಟರ್ ಇರ್ಬೋದೇನೋ ಬಟ್ಟೆ. ಸೊ 80 ಸೆಂಟಿಮೀಟರ್ ಇರ್ಬೋದೇನೋ ಬಟ್ಟೆ ಅಷ್ಟೇ ಗೈಸ್. ಅಷ್ಟು ತೊಗೊಂಬಿಟ್ರೆ ನಮ್ಮ ಭವಿಷ್ಯನ ಸೈಜ್ ಇರೋರಿಗೆ ಒಂದು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕ್ಕೊಳ್ಳೋ ಅಂಥ ಟಾಪೇ ಹೊಲಿಸ್ಬಿಡ್ಬೋದು. ಸೊ ಅಮೌಂಟು ಕೂಡ ಅಫೋರ್ಡೆಬಲ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಹೊಲಿಯೋಕ್ಕೆ ಬಂದರೆ ಇನ್ನೂ ಬೆಟರ್, ಇನ್ನೂ ಡಿಸೈನಾಗಿ ಹೊಲ್ಕೋಬೋದು. ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ರೆ ಯು ಕ್ಯಾನ್ ವೇರ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್. ಯಾರೂ ಹಾಕ್ಕೊಳ್ದೇ ಇರೋ ಥರದ್ದು ನೀವು ಹಾಕ್ಕೋಬೋದು ಗೈಸ್. ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪನಾದ್ರು ಐಡಿಯಾ ಸಿಕ್ಕಿರುತ್ತೆ. ಇನ್ ಕೇಸ್ ಯಂಗ್ಸ್ಟರ್ಸ್ ನೋಡ್ತಾ ಇದ್ದರೆ, ನಾಳೆ ಭವಿಷ್ಯ ಇದನ್ನು ಹಾಕ್ಕೋತಾಳೆ. ಸೊ ನಾಳೆ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye. See you guys. Thank you for watching our vlog. See you guys.